ಸ್ನೇಹಿತರೆ, ಸಾರಿಗೆ ನೌಕರರ 38 ತಿಂಗಳ ಬಾಕಿ ಮತ್ತು 1/1/2024 ವೇತನ ಪರಿಷ್ಕರಣೆ ಬಗ್ಗೆ ಡಾಕ್ಟರ್ ಕೆ.ಎಸ್. ಶರ್ಮಾ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಮಹಾಮಂಡಳ ಅಧ್ಯಕ್ಷರು ಹುಬ್ಬಳ್ಳಿಯಲ್ಲಿ ಮಾತನಾಡುತ್ತಾ 1/4/2026 ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರ ಸಂಚನ್ನು ರೂಪಿಸುತ್ತಿದ್ದು, ಇವರು ನಿರಂಕುಶ ಅಧಿಕಾರವನ್ನು ಚಲಾಯಿಸುತ್ತಿದ್ದಾರೆ ಎಂದು ದೂರಿದರು. ಕಾರಣ, ಎಲ್ಲ ನೌಕರರು ಒಗ್ಗಟ್ಟಾಗಿ ಹೋರಾಟ ಮಾಡಲು ಕರೆ ಕೊಟ್ಟರು. ದಿನಾಂಕ 13/1/2026 ಬೆಂಗಳೂರಿನಲ್ಲಿ ಸಾರಿಗೆ ನೌಕರರ ಪ್ರತಿಭಟನಾ ಸಮಾವೇಶಕ್ಕೆ ಪಾಲ್ಗೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದ್ದಾರೆ. ದಯವಿಟ್ಟು ಎಲ್ಲ ನಾಯಕರು ಬಹಳ ಗಮನ ಕೊಟ್ಟು ಕೇಳಬೇಕು. ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂತಂದ್ರೆ, ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳಿರಬಹುದು. ಸಂಘದಿಂದ ಸಂಘಕ್ಕೆ ವೈಯಕ್ತಿಕವಾದ ಭಿನ್ನಾಭಿಪ್ರಾಯ ಇರಬಹುದು, ಸಂಘಗಳಲ್ಲೇ ವೈಯಕ್ತಿಕವಾದಂತಹ ಭಿನ್ನಾಭಿಪ್ರಾಯಗಳಿರ್ಬಹುದು. ಈ ಹೊತ್ತಿನ ಸಿಚುವೇಶನ್ದಲ್ಲಿ ನಮ್ಮ ಕರ್ತವ್ಯ ಏನು ಅಂತನ್ನೋದನ್ನ ಪ್ರತಿಯೊಬ್ಬ ಮುಖಂಡರಿಗೂ ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ದಯವಿಟ್ಟು ಗಮನ ಕೊಟ್ಟು ಕೇಳಿ, ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತೇನೆ. ಮೊದಲನೇ ವಿಷಯ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಈಗಾಗಲೇ ಅನೇಕ ಸ್ನೇಹಿತರು ಮಹಾಮಂಡಲದ ಸಾಧನೆಗಳ ಬಗ್ಗೆ ಹೇಳಿದ್ದಾರೆ. ಅವುಗಳ ಬಗ್ಗೆ ಏನೂ ರಿಪೀಟ್ ಮಾಡಲ್ಲ. ನಾನು ಕೊಡೋದೇನು, ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ಕರ್ತವ್ಯ ಏನು, ಪ್ರತಿಯೊಬ್ಬ ಮುಖಂಡರ ಕರ್ತವ್ಯ ಏನು, ಅದ್ರ ಬಗ್ಗೆ ಮಾತ್ರ ಮಾತಾಡ್ತೇನೆ. ಒಂದು ವಿಷಯ ಅರ್ಥ ಮಾಡಿಕೊಡ್ರಿ, ಸರ್ಕಾರ ಇವತ್ತು ನಿರಂಕುಶಾಧಿಕಾರಿ ಸರ್ಕಾರ ಆಗಿದೆ. ಪ್ರಪ್ರಥಮವಾಗಿ ಇದನ್ನು ಗಮನಿಸಿ. ನಿರಂಕುಶಾಧಿಕಾರ ಸರ್ಕಾರ, ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಈ ಮಾತನ್ನ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತೇನು? ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವರು ಘೋಷಣೆ ಮಾಡ್ತಾರೆ 1/4/26 ನಿಮ್ಮ ಹೊಸ ವೇತನವನ್ನ ಜಾರಿಗೆ ತರ್ತೀವಿ ಅಂತ. ಏನಿದ್ರ ಅರ್ಥ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನೀವು ಪ್ರತಿ ಕಾರ್ಮಿಕರನ್ನು ಭೇಟಿಯಾಗಿ ಇದರ ಅರ್ಥವನ್ನ ತಿಳಿಸಿ ಹೇಳಬೇಕು. ಅದು ನಿಮ್ಮ ಕರ್ತವ್ಯ. ಇವತ್ತು ಪ್ರತಿಯೊಬ್ಬ ಮುಖಂಡರ ಕರ್ತವ್ಯ ಪ್ರತಿ ಕಾರ್ಮಿಕರನ್ನು ಭೇಟಿಯಾಗಿ ಅವರಲ್ಲಿ ಹೊಸ ಚೇತನವನ್ನ, ಹೊಸ ಪ್ರಜ್ಞೆಯನ್ನ ಉಂಟು ಮಾಡುವಂತಹ ಕರ್ತವ್ಯ ನಮ್ಗೆಲ್ರಿಗೂ ಇದೆ. ಇದನ್ನು ಮರಿಬೇಡಿ. 1/4/26 ಜಾರಿಗೆ ತರ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಇವ್ರಿಗೇನಾದ್ರೂ ಜವಾಬ್ದಾರಿ ಇದೆಯಾ ಅಂತ ಕೇಳ್ತೇನೆ ನಾನು. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಕೇಳೋದು ಅಂತಂದ್ರೆ, 6 ತಿಂಗಳು ಸಾರಿಗೆಯಲ್ಲಿ ಮುಷ್ಕರವನ್ನ ಬಹಿಷ್ಕಾರ ಮಾಡಿದಾರಲ್ಲ, ಇವರು ಪ್ರಜಾಸತ್ತಾತ್ಮಕ ರಾಜ್ಯವನ್ನು ನಡೆಸ್ತಾರೋ ನಿರಂಕುಶಾಧಿಕಾರ ರಾಜ್ಯವನ್ನು ನಡೆಸ್ತಾರೋ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಾಗಿದೆ ಈ ರೀತಿಯಾಗಿ? ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕು. ಜಂಟಿ ಕ್ರಿಯಾ ಸಮಿತಿ ಮಾಡಿದ್ವಿ, ನೆನ್ಪಿಟ್ಕೊಳ್ಳಿ. ಇದೇ ವೇದಿಕೆಯಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿ ರಚನೆ ಮಾಡಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಮಾಡಿದ್ವಿ ಎಂದು ಮರಿಬೇಡಿ. ನಾವು ಎಲ್ಲ ಕಾರ್ಮಿಕರ ಒಕ್ಕಟ್ಟಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಮಹಾಮಂಡಳ, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಂಡಳದ ಗುರಿ ರಾಜ್ಯದ ಎಲ್ಲ ನೌಕರರು ಕೂಡ ಒಕ್ಕಟ್ಟಾಗಿ ಇವತ್ತೇನು ಸರ್ವಾಧಿಕಾರಿ ಸರ್ಕಾರ ಜಾರಿಯಲ್ಲಿದೆ, ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅನ್ನೋ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ. ಅತಿ ಮುಖ್ಯವಾದ ವಿಷಯ, ಒಂದು ಮಾತನ್ನು ಮರಿಬೇಡಿ. ನಮ್ಮ ಡಿಮ್ಯಾಂಡ್ಸ್ ನಲ್ಲಿ 2 ಡಿಮ್ಯಾಂಡ್ಸ್ ನ ಒತ್ತಿ ಹೇಳಬೇಕು. ಯಾವ ಕಾರಣಕ್ಕೂ ಅದನ್ನು ಬಿಟ್ಕೊಡ್ಬಾರ್ದು, ಯಾವ ಕಾರಣಕ್ಕೂ. ಒಂದೇದು, 38 ತಿಂಗಳ ಬಾಕಿ ವೇತನವನ್ನ ಕೊಡಲೇಬೇಕು. ಅದರಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್. ಅದರಲ್ಲಿ ಯಾವುದೋ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ. ಎರಡನೇದು, ನಮ್ಮ ಹಕ್ಕು. ನಮ್ಮ ಹಕ್ಕೇನು? 4 ವರ್ಷಕ್ಕೊಮ್ಮೆ ಹೊಸ ವೇತನ ಪರಿಷ್ಕರಣೆಯನ್ನ ಪಡ್ಕೊಳ್ಳೋದು.
4 ವರ್ಷಕ್ಕೊಮ್ಮೆ. ಅದು ಐಡಿಯಾ ಆಕ್ಟ್ ಒಳಗೆ ಎಂತ ಒಪ್ಪಂದ? ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಸಂಘಟನೆಗಳ ಜೊತೆ ಸಹಿ ಮಾಡಿದಂತಹ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅದು ಜಾರಿಗೆ ಬರಬೇಕು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ನಾವು ಮರಳಿ ಹೋಗ್ಬೇಕು. ಅತ್ಯಂತ ಮುಖ್ಯವಾದ ವಿಷಯ ಇದು. ಇವತ್ತು ನಿರಂಕುಶಾಧಿಕಾರದಲ್ಲಿದ್ದೇವೆ, ಆ ಆಡಳಿತೆಯನ್ನ ಎದುರಿಸ್ತಾ ಇದ್ದೇವೆ. ಇವತ್ತು ಕಾರ್ಮಿಕರಲ್ಲಿ ಚೈತನ್ಯವನ್ನ ಪ್ರಜ್ಞೆಯನ್ನ ಉಂಟು ಮಾಡಬೇಕಾದ ಕರ್ತವ್ಯ ಇದೆ ನಮ್ದು. ಯಾರ ಕರ್ತವ್ಯ? ನೀವೆಲ್ಲರೂ ಮುಖಂಡರು. ಯಾಕೆ ಹೆಣ್ಣು ಮುಖಂಡರಾದ್ರಿ? ಕಾರ್ಮಿಕರು ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ಮುಖಂಡರಾದವರು ಕಾರ್ಮಿಕರಲ್ಲಿ ಹೊಸ ಚೈತನ್ಯವನ್ನ, ಹೊಸ ಪ್ರಜ್ಞೆಯನ್ನು ಉಂಟು ಮಾಡಲೇಬೇಕು. ಇದು ನಿಮ್ಮ ಕರ್ತವ್ಯ, ಈ ಹೊತ್ತಿನ ಅತ್ಯಂತ ಅವಶ್ಯವಾದಂತಹ ಕರ್ತವ್ಯ. ಮರಿಬೇಡಿ. ಈ ಸಂದೇಶ ಏನಿದೆಯಲ್ಲ, ಇದನ್ನ ಮೂಲೆಗೆ ತಗೊಂಡು ಹೋಗ್ಬೇಕು. ರಾಜ್ಯದ 1,20,000 ಸಾರಿಗೆ ನೌಕರರು ಒಕ್ಕೊರಳಿನಲ್ಲಿ ಕೂಗಬೇಕು, ನಮಗ ಬೇಕು, ನಮ್ಮ ನ್ಯಾಯ ಬೇಕು. ಏನ್ ನ್ಯಾಯ ಅಂತಂದ್ರೆ 38 ತಿಂಗಳ ವೇತನ ವ್ಯತ್ಯಾಸ ನಮಗೆ ಹಕ್ಕು ಅಂತ ಸಿಗಬೇಕಾಗಿದೆ. ಅದನ್ನು ನಾವು ಯಾವ ಕಾಲಕ್ಕೂ ಬಿಟ್ಕೊಡೋದಿಲ್ಲ. ಇದು ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ, 1ನೇ ಜನವರಿ 24ರಿಂದ ವೇತನ ಪರಿಷ್ಕರಣೆಯನ್ನ ಪಡ್ಕೊಳ್ಳೋದು ನಮ್ಮ ಹಕ್ಕು. ಇದನ್ನ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ಈ 2 ಡಿಮ್ಯಾಂಡ್ಸ್ ನ ನಾವು ಒತ್ತಿ ಕಾರ್ಮಿಕರ ಮನಸ್ಸಿನಲ್ಲಿ ಹೋಗುವ ಹಾಗೆ ಮಾಡಬೇಕು. ಇವತ್ತು ಕಾರ್ಮಿಕರಿಗೆ 65 ತಿಂಗಳ ವೇತನ ವ್ಯತ್ಯಾಸವನ್ನ ವಂಚಿತರನ್ನಾಗಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಂಚಾಗ್ತಾ ಇದ್ದಾರೆ. ಇದನ್ನು ಮರಿಬೇಡಿ. ಎಂದು 65 months ವೇಜ್ ಡಿಫರೆನ್ಸ್ ನಮಗೆ ವಂಚಿತರನ್ನಾಗಿ ಮಾಡಬೇಕು ಅಂತ ನಿಂತಿದ್ದಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಅವ್ರಿಗೆ ನೆನ್ಪಿಟ್ಕೊಡ್ರಿ, ಸಾರಿಗೆ ನೌಕರರು ಒಕ್ಕಟ್ಟಾಗಿದ್ದಾರೆ. ದೇರ್ ಇಸ್ ನೋ ಡಿಫರೆನ್ಸ್. ಒಂದು ಬಹಳ ಸಂತಸದ ವಿಷಯವನ್ನು ಹೇಳಿ ಬಯಸ್ತೇನೆ. ಜಾಯಿಂಟ್ ಆಕ್ಷನ್ ಕಮಿಟಿಗೆ ಈಗ ಪತ್ರವನ್ನು ಬರೆದು ಒಕ್ಕೂಟದ ಮುಖಂಡರಾದ ಚಂದ್ರರವರು ಹೇಳಿದ್ದಾರೆ, ನಾನು ಒಕ್ಕೂಟದ ಜೊತೆ ಕಾಮನ್ ಆಕ್ಷನ್ಗೆ ಬಂದು ಸೇರ್ತೇನೆ ಅನ್ನೋ ವಿಷಯವನ್ನು ತಿಳಿಸಿದ್ದಾರೆ. ಬಹಳ ಮಹತ್ವದ ಬೆಳವಣಿಗೆ ಇದು. ಯಾಕೆ ಹೇಳ್ತೇನೆ ಗೊತ್ತೇನು? ಒಂದ್ ಕಡೆ ಜಾಯಿಂಟ್ ಆಕ್ಷನ್ ಕಮಿಟಿ ಇದೆ, 6 ಸಂಘಟನೆಗಳು ಕೂಡಿದೆ. ಅದ್ರ ಜೊತೆ ಒಕ್ಕೂಟನೂ ಕೂಡ ಬಂದು ಕಾಮನ್ ಫ್ರಂಟ್ ಮಾಡಿಕೊಂಡು ಈ ಹೊತ್ತು ಹೋರಾಟಕ್ಕೆ ಇಳಿದ್ರೆ ಎಂತಹ ಗಟ್ಟಿ ಅಂತ ತಿಳ್ಕೊಂಡಿರೋ ಸರ್ಕಾರ ಇದ್ರೂ ಕೂಡ ಬಗ್ಗಬೇಕಾಗುತ್ತೆ. ಇದು ಈ ಹೊತ್ತಿನ ನಮ್ಮ ಡಿಮ್ಯಾಂಡ್. ಇದು ಯಾರು ಕಾಂಪ್ರಮೈಸ್ ಮಾಡಬಾರ್ದು ಈ ವಿಷಯದಲ್ಲಿ. ನಾನು ಜಂಟಿ ಕ್ರಿಯಾ ಸಮಿತಿಗೂ ಹೇಳ್ತೇನೆ, ನಿಗಮಕ್ಕೂ ಹೇಳ್ತೇನೆ, 38 month ವೇಜ್ ಡಿಫರೆನ್ಸ್ ನಲ್ಲಿ ಕಾಂಪ್ರಮೈಸ್ ಇಲ್ಲ. ಒಂದನೇದು. ಎರಡನೇದು, 1ನೇ ಜನವರಿ 24ರಿಂದಲೇ ನಮ್ಮ ಪರಿಷ್ಕರಣೆ ಆಗಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ. ಇನ್ನೊಂದು, ಮಿಕ್ಕ ವೇತನಗಳನ್ನ ಚರ್ಚೆ ಮಾಡಿ ನಮ್ಮ ಜೊತೆ ತೀರ್ಮಾನ ಮಾಡಬೇಕು. ಆ ಪರಿಷ್ಕೃತ ವೇತನ ಶ್ರೇಣಿಯ ಒಪ್ಪಂದ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಬೇಕು. ವಿ ಮಸ್ಟ್ ಗೆಟ್ ಬ್ಯಾಕ್ ಟು ದ ಗೋಲ್ಡನ್ ಎರಾ ಆಫ್ ಡೆಮೊಕ್ರಾಟಿಕ್ ಸೆಟಲ್ಮೆಂಟ್ಸ್. 1957 ನಿಂದ ಏನು 1989 ವರೆಗೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ಸ್ ಆಗ್ತಿತ್ತು, ಆ ರೀತಿ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಅಂತಹ ಒಂದು ಸುವರ್ಣ ಯುಗಕ್ಕೆ ನಾವು ಮರಳಬೇಕು. ಆ ಮರಳಬೇಕು ಅಂತಂದ್ರೆ 38 ತಿಂಗಳ ವೇತನ ವ್ಯತ್ಯಾಸದಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ಸರ್ಕಾರ ಕೊಡ್ಲೇಬೇಕು. ಅದು ನಮ್ಮ 1,20,000 ಕಾರ್ಮಿಕರ ಹಕ್ಕು ಅಂತ ನಾನು ಹೇಳ ಬಯಸ್ತೇನೆ. ಯಾವುದೋ ರೀತಿ ಕಾಂಪ್ರಮೈಸ್ ಇಲ್ಲ. ನೋ ಕಾಂಪ್ರಮೈಸ್. ಅಂಡ್ ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ 1st January 2024 ಇಂದ ಹೊಸ ವೇತನ ಶ್ರೇಣಿ ಜಾರಿಗೆ ಬರಲೇಬೇಕು. ಅದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಬೇಕು. ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅಂದ್ರೆ ಅರ್ಥ ಏನು? ಏಕ ಪ್ರವೃತ್ತಿಯಿಂದ ಘೋಷಣೆ ಮಾಡೋದು ಅಲ್ಲ. ನಮ್ಮ ಎಲ್ಲಾ ಸಂಘಟನೆಗಳ ಜೊತೆ ಚರ್ಚಿಸಿ
ಯಾವ ಸೆಟಲ್ಮೆಂಟ್ ಬರ್ತದೋ ಆ ಸೆಟಲ್ಮೆಂಟ್ ನ ಲಿಖಿತ ರೂಪದಲ್ಲಿ ತಂದು ಅದಕ್ಕೆ ಎಲ್ಲ ಸಂಘಟನೆಗಳ ಮುಖಂಡರು ಸಹಿ ಮಾಡಿ, ಆ ಸಹಿ ಮಾಡಿದಂತಹ ಒಪ್ಪಂದ 1ನೇ ಜನವರಿ 24ರಿಂದ ಜಾರಿಗೆ ಬರಲೇಬೇಕು. ಒಂದು ನಿಮಿಷ ವಿಚಾರ ಮಾಡಿ, ಯಾರೂ ಮಾಡಿಬೇಡಿ ಇದನ್ನ. ಇದು ನಿಮ್ಮೆಲ್ಲರ ಮೇಲೆ ಆಧಾರ ಪಟ್ಟಿದೆ. ನಿಮ್ಮ ಕರ್ತವ್ಯ ಏನು? ನಿಮ್ಮದು ಏನೇ ಡಿಫರೆನ್ಸಸ್ ಇರಲಿ ಎಲ್ಲ ಬದಿಗಿಡಿ. ಬೇರೆ ಯಾವುದೇ ಸಮಸ್ಯೆಗಳಿರಲಿ ಅದೆಲ್ಲವೂ ತಗೊಳ್ಳೋಣ, ಯಾವುದು ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಆದರೆ ಫಸ್ಟ್ ಪ್ರಿಫರೆನ್ಸ್ ವೇಜ್ ರಿವಿಷನ್, ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಡಬೇಕು. ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಇದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಲೇಬೇಕು. ಸಂಘಟನೆಗಳೆಲ್ಲಗಳ ಮುಖಂಡರ ಜೊತೆ ಸಹಿ ಮಾಡಿ ಅದನ್ನ 1ನೇ ಜನವರಿ 24ರಿಂದ ಜಾರಿಗೆ ತರಲೇಬೇಕು. ಇದು ನಮ್ಮ ಮಹಾಮಂಡಲದ ನಿರ್ಣಯ. ಈ ನಿರ್ಣಯವನ್ನ ಜಂಟಿ ಕ್ರಿಯಾ ಸಮಿತಿಯಲ್ಲೂ ನಾವು ಒಪ್ಪಿಸಬೇಕು. ಅಷ್ಟೇ ಅಲ್ಲ, ಕಾಮನ್ ಫ್ರಂಟ್ ಒಕ್ಕೂಟ ಸೇರಿದಂತಹ ಕಾಮನ್ ಫ್ರಂಟ್ ನಲ್ಲೂ ಕೂಡ ಈ ಒತ್ತಾಯಗಳನ್ನ, ಈ ಬೇಡಿಕೆಗಳನ್ನ ಮುಂದಿಟ್ಟು ಜಾರಿಗೆ ತರುವಂತೆ ಒತ್ತಾಯ ಮಾಡಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನೀವು ಸ್ಟ್ರೈಕ್ ಬ್ಯಾನ್ ಮಾಡಬಹುದು, ಅದನ್ನು ಹೋರಾಟಕ್ಕೆ ಯಾವುದೇ ರೀತಿ ಆತಂಕ ತರೋಕ್ಕೆ ನಿಮಗೆ ಹಕ್ಕೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸ್ಟ್ರೈಕ್ ಒಂದೇ ಅಲ್ಲ, ಹೋರಾಟ ಬೇಕಾದಷ್ಟು ಹೋರಾಟಗಳಿದೆ. ನಾವು ರಸ್ತೆಗಿಳಿದು ಹೋರಾಟ ಮಾಡೋಕೆ ಶುರು ಮಾಡಿದ್ರೆ ಸರ್ಕಾರ ಧೂಳಿಪಟ ಹೋಗುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳಿ. ಬಹಳ ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಸಾರಿಗೆ ನೌಕರರ ಶಕ್ತಿ ಯಾರಿಗೂ ಗೊತ್ತಿಲ್ಲ. ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ಮುಷ್ಕರ ಮಾಡೋ ಅವಶ್ಯಕತೆ ಇಲ್ಲ. ನೇರ ರಸ್ತೆ ಹೋರಾಟ ಮಾಡೋಕೆ ಶುರು ಮಾಡಿದ್ರೆ ಇಡೀ ಶಕ್ತಿ ಯೋಜನೆ ಧಕ್ಕೆ ಆಗುತ್ತೆ. ಶಕ್ತಿ ಯೋಜನೆ ಒಂದು ಧಕ್ಕೆ ಆಯ್ತು ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರ ಎಲ್ಲ ತಂತ್ರಗಳು ಕೂಡ ಫೇಲ್ಯೂರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಇನ್ನೊಂದು ಕೆಲಸ ಮಾಡಬೇಕು. ನಮ್ಮ ಎಲ್ಲ ಕ್ರೂ, ಇಡೀ ರಾಜ್ಯದ ಸಾರಿಗೆ ನೌಕರರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕ್ರೂ ಅಂದ್ರೆ ಕಂಡಕ್ಟರ್ಸ್ ಅಂಡ್ ಡ್ರೈವರ್ಸ್ ಪ್ರೈಮರಿಲಿ, ಅವರು ಒಂದು ಮೆಮೊರಾಂಡಮ್ ತಯಾರು ಮಾಡ್ಕೊಡ್ತೀವಿ ನಿಮಗೆ. ಅದು ಪ್ರತಿಯೊಬ್ಬ ಮಹಿಳಾ ಪ್ರಯಾಣಿಕರ ಕಡೆಯಿಂದ ಸಹಿ ಮಾಡಿಸ್ಬೇಕು. ಆ ಮೆಮೊರಾಂಡಮ್ನ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸ್ಬೇಕು. ಆ ಮುಖ್ಯಮಂತ್ರಿಗಳಿಗೆ ತಿಳಿಬೇಕು ಇಡೀ ಮಹಿಳಾ ಶಕ್ತಿ ನಮ್ಮ ಜೊತೆ ಇದೆ, ನಮ್ಮ ಬೇಡಿಕೆಗಳಿಗೆ ಪೂರಕವಾಗಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಬೇಕು. ಈ ಕಾರ್ಯವನ್ನು ಕೂಡ ನೀವೆಲ್ಲರೂ ಮಾಡಬೇಕು. ಅತ್ಯಂತ ಮುಖ್ಯವಾದ ವಿಷಯ ಇವತ್ತು ಸ್ತ್ರೀ ಶಕ್ತಿ ಮೇಲೆ ಇವರ ಮುಂದಿನ ಚುನಾವಣೆ. ನೆನ್ಪಿಟ್ಕೊಳ್ರಿ, ಆ ಮಹಿಳಾ ಶಕ್ತಿ ನಮ್ಮ ಪರವಾಗಿ, ನಮಗೆ ಸಹಕಾರವಾಗಿ, ನಮಗೆ ಬೆಂಬಲ ಕೊಟ್ಟು ನಿಂತು ಅಂತಂದ್ರೆ ಧೂಳಿಪಟ ಆಗೋಗುತ್ತೆ ಸರ್ಕಾರ. ಅರ್ಥ ಮಾಡ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರೇ, ಸಾರಿಗೆ ನೌಕರರು ಮನಸ್ಸು ಮಾಡಿದರೆ ನೀವು ಏನ್ ತೊಳೆದ್ರು ಅದು ಸಾಧ್ಯ ಆಗೋದಿಲ್ಲ. ಏನಾದರೂ ನೀವು ದುಷ್ಟ ಪ್ರಯೋಗಗಳನ್ನು ಮಾಡೋಕೆ ಶುರು ಮಾಡಿದ್ರೆ 1-2ರಷ್ಟು ಶಕ್ತಿವಂತರಾಗ್ತಾರೆ ಸಾರಿಗೆ ನೌಕರರು. ಸಾರಿಗೆ ನೌಕರ ಐಕಮತ್ಯ ಇವತ್ತು ಪ್ರಪ್ರಥಮ ಪ್ರಾಶಸ್ತ್ಯ. ಇದಕ್ಕಾಗಿ ನಮ್ಮ ಎಲ್ಲ ಸಂಘಟನೆಗಳು ಕೂಡ ತಮ್ಮ ಏನೇ ಭಿನ್ನಾಭಿಪ್ರಾಯಗಳಿರಲಿ ಮರೆತು ಕಾಮನ್ ಫ್ರಂಟ್ ಮಾಡಿಕೊಂಡು ನಮ್ಮ ಬೇಡಿಕೆಗಳಿಗಾಗಿ ಒಕ್ಕೂಟ ಕೊರಳಿನ ಹೋರಾಟವನ್ನು ಮಾಡಬೇಕು. ಇದು ಮಾಡಬೇಕು ಅನ್ನೋ ಸಂದೇಶ ಕೊಡಬೇಕು ಅಂತಲೇ ಈ ಸಭೆಯನ್ನ ಕರೆದಿರುತ್ತೆ. ಕನ್ನಡ ಎಲ್ಲರದ್ದು ಒಪ್ಪಿಗೆ ಇದೆಯಾ? ಎಲ್ಲರದ್ದು ಒಪ್ಪಿಗೆ ಇದೆಯಾ? ಎಲ್ಲರದ್ದು ಒಪ್ಪಿಗೆ ಇದೆಯಾ? ಸಾರಿಗೆ ನೌಕರರ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ನಮಸ್ಕಾರ.